ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಇತ್ತೀಚೆಗಷ್ಟೇ ಗೆಲುವಿನ ಓಟವನ್ನ ಮುಂದುವರೆಸಿತ್ತು. ಇನ್ನೇನು ಗೆದ್ದೇ ಬಿಟ್ಟೆವು ಅಂದುಕೊಂಡಿದ್ದ ಕಾಂಗ್ರೆಸ್ ರಿಸಲ್ಟ್ ಬಂದ ಮೇಲೆ ಕಕ್ಕಾಬಿಕ್ಕಿ ಆಗೋಗಿತ್ತು. ಇದೀಗ ಪಾಲಿಕೆ ಚುನಾವಣೆಯಲ್ಲೂ ಬಿಜೆಪಿ ಅಭೂತಪೂರ್ವ ಪ್ರದರ್ಶನ ತೋರಿದೆ. 10 ಪಾಲಿಕೆಗಳಲ್ಲಿ 9ರಲ್ಲಿ ಜಯಭೇರಿ ಬಾರಿಸಿದೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಹರಿಯಾಣದಲ್ಲಿ ಟ್ರಿಬಲ್ ಎಂಜಿನ್ ಸರ್ಕಾರ, ಕಾಂಗ್ರೆಸ್ ಆಪ್ಗೆ ಮುಖಭಂಗ, ಬಿಜೆಪಿಗೆ ಜೈಕಾರ. ಹರಿಯಾಣದಲ್ಲಿ ಬಿಜೆಪಿ ಕಮಾಲ್ ಮಾಡಿದೆ. ಡಬಲ್ ಇಂಜಿನ್ ಸರ್ಕಾರದ ಎಫೆಕ್ಟ್ನಿಂದಾಗಿ ಪಾಲಿಕೆ ಚುನಾವಣೆಯಲ್ಲೂ ಬಿಜೆಪಿ ಭರ್ಜರಿ ಜಯ ಸಾಧಿಸಿದೆ. ಈ ಮೂಲಕ ಹರಿಯಾಣದಲ್ಲಿ ಟ್ರಿಬಲ್ ಎಂಜಿನ್ ಸರ್ಕಾರ ಬಂದಿದೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಹಾಗೂ ಆಪ್ ಹೆಸರಿಲ್ಲದಂತೆ ಧೂಳಿಪಟವಾಗಿದೆ. ಕೇಸರಿ ಆರ್ಭಟಕ್ಕೆ ಕಾಂಗ್ರೆಸ್ ಹಾಗೂ ಆಪ್ ನಾಯಕರು ದಂಡ ಹೊಡೆದಿದ್ದಾರೆ. ಹಿಡಿತ ಹೊಂದಿದ್ದ ಕಾಂಗ್ರೆಸ್ ಅಲ್ಲಿಯೂ ಮುಖಭಂಗ ಅನುಭವಿಸಿದೆ. ಹೀಗಾಗಿ 10 ಕ್ಷೇತ್ರಗಳ ಪೈಕಿ 9 ಸೀಟ್ ಬಿಜೆಪಿ ಜಯಗಳಿಸಿದರೆ ಸ್ವತಂತ್ರ ಅಭ್ಯರ್ಥಿ 1 ಸ್ಥಾನ ಪಡೆದಿದ್ದಾರೆ. ಪಾಲಿಕೆಯಲ್ಲೂ ಬಿಜೆಪಿಯೇ ಮೇಲುಗೈ. ಗುರ್ಗ್ರಾಮ್, ರಾಜ್ರಾಣಿ ಬಿಜೆಪಿ, ಮಾನೇಸರ್ ಡಾಕ್ಟರ್ ಇಂದ್ರಜಿತ್ ಯಾದವ್ ಇತರೆ. ಫರೀದಾಬಾದ್ ಪರ್ವೀನ್ ಜೋಶಿ ಬಿಜೆಪಿ, ಹಿಸಾರ್ ಪರ್ವೀನ್ ಪೋಪ್ಲಿ ಬಿಜೆಪಿ, ರೋಹ್ಟಕ್ ರಾಮ್ ಅವತಾರ್ ವಾಲ್ಮೀಕಿ ಬಿಜೆಪಿ, ಕರ್ನಲ್ ರೇಣು ಬಾಲಾ ಬಿಜೆಪಿ, ಯಮುನಾನಗರ್ ಸುಮನ್ ಬಿಜೆಪಿ, ಅಂಬಾಲಾ ಶೈಲಜಾ ಸಚ್ದೇವಾ ಬಿಜೆಪಿ, सोनीपत राजीव जैन बीजेपी, पानीपत कोनल सैनी बीजेपी. हरियाणा के लोगों को नीचे कर लो, धन्यवाद करता हूँ. मैं चुनाव नीचे कर लो भाइयों, धन्यवाद देता हूँ. सभी अधिकारियों को धन्यवाद देता हूँ जिन्होंने शांतिपूर्ण ढंग से हरियाणा प्रदेश के अंदर चुनाव संपन्न कराए हैं. सबसे बड़ी बधाई मैं हरियाणा प्रदेश के जन जन को देता हूं, भारतीय जनता पार्टी के तमाम कार्यकर्ताओं को देता हूं, जिनकी मेहनत और हरियाणा प्रदेश के लोगों के आशीर्वाद से ये ट्रिपल इंजन की सरकार आज हरियाणा प्रदेश के अंदर बनी है. ಹರಿಯಾಣದಲ್ಲಿ ಟ್ರಿಬಲ್ ಎಂಜಿನ್ ಸರ್ಕಾರ ಬಂದಿದ್ದು ಕಾಂಗ್ರೆಸ್ ಹಾಗೂ ಆಪ್ ಹೆಸರಿಲ್ಲದಂತೆ ಧೂಳಿಪಟವಾಗಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಇತ್ತೀಚೆಗಷ್ಟೇ ಗೆಲುವಿನ ಓಟವನ್ನ ಮುಂದುವರೆಸಿತ್ತು. ಇನ್ನೇನು ಗೆದ್ದೇ ಬಿಟ್ಟೆವು ಅಂದುಕೊಂಡಿದ್ದ ಕಾಂಗ್ರೆಸ್ ರಿಸಲ್ಟ್ ಬಂದ ಮೇಲೆ ಕಕ್ಕಾಬಿಕ್ಕಿ ಆಗೋಗಿತ್ತು. ಇದೀಗ ಪಾಲಿಕೆ ಚುನಾವಣೆಯಲ್ಲೂ ಬಿಜೆಪಿ ಅಭೂತಪೂರ್ವ ಪ್ರದರ್ಶನ ತೋರಿದೆ. 10 ಪಾಲಿಕೆಗಳಲ್ಲಿ 9ರಲ್ಲಿ ಜಯಭೇರಿ ಬಾರಿಸಿದೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಹರಿಯಾಣದಲ್ಲಿ ಟ್ರಿಬಲ್ ಎಂಜಿನ್ ಸರ್ಕಾರ, ಕಾಂಗ್ರೆಸ್ ಆಪ್ಗೆ ಮುಖಭಂಗ, ಬಿಜೆಪಿಗೆ ಜೈಕಾರ. ಹರಿಯಾಣದಲ್ಲಿ ಬಿಜೆಪಿ ಕಮಾಲ್ ಮಾಡಿದೆ. ಡಬಲ್ ಇಂಜಿನ್ ಸರ್ಕಾರದ ಎಫೆಕ್ಟ್ನಿಂದಾಗಿ ಪಾಲಿಕೆ ಚುನಾವಣೆಯಲ್ಲೂ ಬಿಜೆಪಿ ಭರ್ಜರಿ ಜಯ ಸಾಧಿಸಿದೆ. ಈ ಮೂಲಕ ಹರಿಯಾಣದಲ್ಲಿ ಟ್ರಿಬಲ್ ಎಂಜಿನ್ ಸರ್ಕಾರ ಬಂದಿದೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಹಾಗೂ ಆಪ್ ಹೆಸರಿಲ್ಲದಂತೆ ಧೂಳಿಪಟವಾಗಿದೆ. ಕೇಸರಿ ಆರ್ಭಟಕ್ಕೆ ಕಾಂಗ್ರೆಸ್ ಹಾಗೂ ಆಪ್ ನಾಯಕರು ದಂಡ ಹೊಡೆದಿದ್ದಾರೆ. ಹಿಡಿತ ಹೊಂದಿದ್ದ ಕಾಂಗ್ರೆಸ್ ಅಲ್ಲಿಯೂ ಮುಖಭಂಗ ಅನುಭವಿಸಿದೆ. ಹೀಗಾಗಿ 10 ಕ್ಷೇತ್ರಗಳ ಪೈಕಿ 9 ಸೀಟ್ ಬಿಜೆಪಿ ಜಯಗಳಿಸಿದರೆ ಸ್ವತಂತ್ರ ಅಭ್ಯರ್ಥಿ 1 ಸ್ಥಾನ ಪಡೆದಿದ್ದಾರೆ. ಪಾಲಿಕೆಯಲ್ಲೂ ಬಿಜೆಪಿಯೇ ಮೇಲುಗೈ. ಗುರ್ಗ್ರಾಮ್,
ರಾಜರಾಣಿ ಬಿಜೆಪಿ, ಮಾನೇಸರ್ ಡಾಕ್ಟರ್ ಇಂದ್ರಜಿತ್ ಯಾದವ್ ಇತರೆ. ಫರೀದಾಬಾದ್ ಪರ್ವೀನ್ ಜೋಶಿ ಬಿಜೆಪಿ, ಹಿಸಾರ್ ಪರ್ವೀನ್ ಪೋಪ್ಲಿ ಬಿಜೆಪಿ, ರೋಹ್ಟಕ್ ರಾಮ್ ಅವತಾರ್ ವಾಲ್ಮೀಕಿ ಬಿಜೆಪಿ, ಕರ್ನಲ್ ರೇಣು ಬಾಲಾ ಬಿಜೆಪಿ, ಯಮುನಾನಗರ್ ಸುಮನ್ ಬಿಜೆಪಿ, ಅಂಬಾಲಾ ಶೈಲಜಾ ಸಚ್ದೇವಾ ಬಿಜೆಪಿ, सोनीपत राजीव जैन बीजेपी, पानीपत कोनल सैनी बीजेपी. हरियाणा के लोगों को दिल से धन्यवाद करता हूँ. मैं चुनाव नीचे कर लो भाइयों. धन्यवाद देता हूँ. सभी अधिकारियों को भी धन्यवाद देता हूँ जिन्होंने शांतिपूर्ण ढंग से हरियाणा प्रदेश के अंदर चुनाव संपन्न कराए हैं. सबसे बड़ी बधाई मैं हरियाणा प्रदेश के जन जन को देता हूं, भारतीय जनता पार्टी के तमाम कार्यकर्ताओं को देता हूं जिनकी मेहनत और हरियाणा प्रदेश के लोगों के आशीर्वाद से ये ट्रिपल इंजन की सरकार आज हरियाणा प्रदेश के अंदर बनी है. ಹರಿಯಾಣದಲ್ಲಿ ತ್ರಿಬಲ್ ಎಂಜಿನ್ ಸರ್ಕಾರ ಬಂದಿದ್ದು ಕಾಂಗ್ರೆಸ್ ಹಾಗೂ ಆಪ್ ಹೆಸರಿಲ್ಲದಂತೆ ಧೂಳಿಪಟವಾಗಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಇತ್ತೀಚೆಗಷ್ಟೇ ಗೆಲುವಿನ ಓಟವನ್ನ ಮುಂದುವರೆಸಿತ್ತು. ಇನ್ನೇನು ಗೆದ್ದೇ ಬಿಟ್ಟೆವು ಅಂದುಕೊಂಡಿದ್ದ ಕಾಂಗ್ರೆಸ್ ರಿಸಲ್ಟ್ ಬಂದ ಮೇಲೆ ಕಕ್ಕಾಬಿಕ್ಕಿ ಆಗೋಗಿತ್ತು. ಇದೀಗ ಪಾಲಿಕೆ ಚುನಾವಣೆಯಲ್ಲೂ ಬಿಜೆಪಿ ಅಭೂತಪೂರ್ವ ಪ್ರದರ್ಶನ ತೋರಿದೆ. 10 ಪಾಲಿಕೆಗಳಲ್ಲಿ 9ರಲ್ಲಿ ಜಯಭೇರಿ ಬಾರಿಸಿದೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಹರಿಯಾಣದಲ್ಲಿ ತ್ರಿಬಲ್ ಎಂಜಿನ್ ಸರ್ಕಾರ, ಕಾಂಗ್ರೆಸ್ ಆಪ್ಗೆ ಮುಖಭಂಗ, ಬಿಜೆಪಿಗೆ ಜೈಕಾರ. ಹರಿಯಾಣದಲ್ಲಿ ಬಿಜೆಪಿ ಕಮಾಲ್ ಮಾಡಿದೆ. ಡಬಲ್ ಇಂಜಿನ್ ಸರ್ಕಾರದ ಎಫೆಕ್ಟ್ನಿಂದಾಗಿ ಪಾಲಿಕೆ ಚುನಾವಣೆಯಲ್ಲೂ ಬಿಜೆಪಿ ಭರ್ಜರಿ ಜಯ ಸಾಧಿಸಿದೆ. ಈ ಮೂಲಕ ಹರಿಯಾಣದಲ್ಲಿ ತ್ರಿಬಲ್ ಎಂಜಿನ್ ಸರ್ಕಾರ ಬಂದಿದೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಹಾಗೂ ಆಪ್ ಹೆಸರಿಲ್ಲದಂತೆ ಧೂಳಿಪಟವಾಗಿದೆ. ಕೇಸರಿ ಆರ್ಭಟಕ್ಕೆ ಕಾಂಗ್ರೆಸ್ ಹಾಗೂ ಆಪ್ ನಾಯಕರು ದಂಡ ಹೊಡೆದಿದ್ದಾರೆ. ರೋಹ್ಟಕ್ನಲ್ಲಿ ಹಿಡಿತ ಹೊಂದಿದ್ದ ಕಾಂಗ್ರೆಸ್ ಅಲ್ಲಿಯೂ ಮುಖಭಂಗ ಅನುಭವಿಸಿದೆ. ಹೀಗಾಗಿ 10 ಕ್ಷೇತ್ರಗಳ ಪೈಕಿ 9 ಸೀಟ್ ಬಿಜೆಪಿ ಜಯಗಳಿಸಿದರೆ ಸ್ವತಂತ್ರ ಅಭ್ಯರ್ಥಿ 1 ಸ್ಥಾನ ಪಡೆದಿದ್ದಾರೆ. ಪಾಲಿಕೆಯಲ್ಲೂ ಬಿಜೆಪಿಯೇ ಮೇಲುಗೈ. ಗುರ್ಗ್ರಾಮ್ ರಾಜರಾಣಿ ಬಿಜೆಪಿ, ಮಾನೇಸರ್ ಡಾಕ್ಟರ್ ಇಂದ್ರಜಿತ್ ಯಾದವ್ ಇತರೆ. ಫರೀದಾಬಾದ್ ಪರ್ವೀನ್ ಜೋಶಿ ಬಿಜೆಪಿ, ಹಿಸಾರ್ ಪರ್ವೀನ್ ಪೋಪ್ಲಿ ಬಿಜೆಪಿ, ರೋಹ್ಟಕ್ ರಾಮ್ ಅವತಾರ್ ವಾಲ್ಮೀಕಿ ಬಿಜೆಪಿ, ಕರ್ನಲ್ ರೇಣು ಬಾಲಾ ಬಿಜೆಪಿ, ಯಮುನಾನಗರ್ ಸುಮನ್ ಬಿಜೆಪಿ, ಅಂಬಾಲಾ ಶೈಲಜಾ ಸಚ್ದೇವಾ ಬಿಜೆಪಿ, ಸೋನಿಪತ್